ಹಲೋ ಗೈಸ್, ತಮ್ಮೆಲ್ಲರಿಗೂ ಕೂಡ ಕ್ಲೆವರ್ ವೆಂಟ್ ಚಾನಲ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋಸ್ಗೆ ಸುಸ್ವಾಗತ. ಈ ವಿಡಿಯೋನ ಏನಾದ್ರು ಕೊನೆ ತನಕ ನೀವು ನೋಡಲಿಲ್ಲ ಅಂತಂದರೆ ನಿಮಗೇನೆ ಲಾಸು. ಯಾಕೆಂದರೆ 4 ವರ್ಷ ನೀವು ನರಕ ಅನುಭವಿಸ್ಬೇಕಾಗುತ್ತೆ ಇಂಜಿನಿಯರಿಂಗ್ನಲ್ಲಿ. ಏನೇನು ಡಾರ್ಕ್ ರಿಯಾಲಿಟಿ ಇದೆ ಅನ್ನೋದನ್ನು ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಸೊ ದಯವಿಟ್ಟು ಕೊನೆ ತನಕ ನೋಡಿ, ಇಲ್ಲಾಂದರೆ ನಿಮಗೆ ಲಾಸ್ ಆಗುತ್ತೆ. ಆಮೇಲೆ 4 ವರ್ಷ ಆದಮೇಲೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ವಾಚ್ ದಿಸ್ ಅಟ್ ಯುವರ್ ಓನ್ ರಿಸ್ಕ್. ಓಕೆನಾ? ಜೊತೆಗೆ ಇದರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಕೊನೆಯಲ್ಲಿ ಕೊಡ್ತಾ ಬರ್ತೀನಿ. ಓಕೆನಾ? ಸೊ ಅದಕ್ಕೆ ನೋಡಿ ಅಂತ ನಾನು ಕೊನೆ ತನಕ ನಿಮ್ಗೆ ಹೇಳ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ 50% ಆಫ್ ದ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆರ್ ಜಾಬ್ಲೆಸ್. 50% ಜನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಜಾಬೇ ಇಲ್ಲ. ದೇ ಆರ್ ಅನ್ಎಂಪ್ಲಾಯ್ಡ್. ಅವ್ರಿಗೆ ಜಾಬ್ ಇಲ್ಲ. ಓಕೆನಾ? ಇದೊಂದು ಫ್ಯಾಕ್ಟ್. ಗೊತ್ತಾಯ್ತು? ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಬೇಕಾದ್ರೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ಜೊತೆಗೆ ಜಾಬ್ ಸಿಕ್ಕಿದ್ರೂ ಕೂಡ ಎಷ್ಟೊಂದು ಜನ ಇಂಜಿನಿಯರ್ಸು ಮಾಮೂಲಿ ಕೂಲಿ ಎಷ್ಟು ದುಡ್ಡನ್ನ ಅರ್ನ್ ಮಾಡ್ತಾನೆ ಅವನಿಗಿಂತ ಕಡಿಮೆ ಅರ್ನ್ ಮಾಡ್ತಾರೆ. ಅಂತಂದರೆ ನಿಮ್ಗೆ ಡಿಗ್ರಿ ತೊಗೊಂಡು ಏನಪ್ಪ ಉಪಯೋಗ ಆಯಿತು? ಕೂಲಿನ ನಿಮಗಿಂತ ಜಾಸ್ತಿ ಕೆಲಸ ಮಾಡಿ ಅರ್ನ್ ಮಾಡಿದ್ರು ಅಂದರೆ ಅಲ್ವಾ? ಜೊತೆಗೆ ನೀವು 9 to 5 ಜಾಬು ಎಷ್ಟು ವರ್ಷಗಳ ಕಾಲ ಮಾಡಬೇಕಾಗುತ್ತೆ ಅದನ್ನು ಕೂಡ ನೀವು ಯೋಚನೆ ಮಾಡಬೇಕು. ಓಕೆನಾ? ಸೊ ಆ್ಯಂಡ್ ಅನದರ್ ಪಾಯಿಂಟ್ ಬಂದು ನಿಮ್ಮ CGPA ಅಥವಾ ಮಾರ್ಕ್ಸ್ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ನಿಮ್ಮ ಯಾವುದರಲ್ಲಿ ಅಂದರೆ ನಿಮ್ಮ ಪ್ಲೇಸ್ಮೆಂಟಲ್ಲಿ ಇದು ಮ್ಯಾಟರ್ ಆಗೋದೇ ಇಲ್ಲ. ಓಕೆನಾ? ಜೊತೆಗೆ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇದೆ ಅಂತ ಖುಷಿ ಆಗೋದಲ್ಲ. ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಅಂದರೆ 1000 ಜನ ಇದ್ದರೆ ಒಂದು ಬ್ರ್ಯಾಂಚಲ್ಲಿ ಒಂದು 100 ಜನನೋ 200 ಜನನೋ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ಸೆಲೆಕ್ಟ್ ಆಗ್ತಾರೆ ಅಷ್ಟೇ ಒಂದು ಕಂಪ್ನಿಯಿಂದ. ಓಕೆನಾ? ಜೊತೆಗೆ ಲೆಕ್ಚರ್ಸ್ ನಿಮ್ಗೇನು ಕಂಪ್ಲೀಟ್ ಸಿಲೆಬಸ್ ಫುಲ್ ಟೀಚ್ ಮಾಡೋದಿಲ್ಲ. ಅವ್ರೇನು ಸ್ಪೂನ್ ಫೀಡ್ ಮಾಡಲ್ಲ, ಸುಮ್ಮನೆ ಬರ್ತಾರೆ, ಪಾಠ ಮಾಡ್ಕೊಂಡು ಹೋಗ್ತಾರೆ. ಕೆಲವ್ರು ಪಾಠನೂ ಫುಲ್ ಮುಗಿಸಲ್ಲ. ಆ ಥರ ಲೆಕ್ಚರರ್ಸ್ ಇರ್ತಾರೆ ನಿಮಗೆ ಇಂಜಿನಿಯರಿಂಗಲ್ಲಿ. ಸೊ ಲೆಕ್ಚರರ್ಸ್ ಮೇಲೆ ಡಿಪೆಂಡ್ ನೀವು ಆಗಲೇಬಾರ್ದು. ಅರ್ಥ ಆಯ್ತಾ? ನೆಕ್ಸ್ಟು ಮೂವಿಂಗ್ ಆನ್. ಔಟ್ ಆಫ್ ಸಿಲೆಬಸ್ ಕ್ವಶನ್ಸು ನಿಮ್ಗೆ ಈ ಸತಿ KCET ಏನಾಯ್ತಪ್ಪ ಅದೇ ರೀತಿ ಇಂಜಿನಿಯರಿಂಗಲ್ಲಿ ಕಾಮನ್ ಅದು. ನೀವು ಅದಕ್ಕೆ ಯೂಸ್ ಟು ಆಗಿಬಿಡ್ಬೇಕು. ಬರ್ತಾನೆ ಇರುತ್ತೆ 100%. ನೀವು ಸರ್ಪ್ರೈಸ್ ಆಗಲೇಬಾರ್ದು. ಓಕೆನಾ? ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಬಹಳ ಟಾಕ್ಸಿಕ್ ಆಗಿರುತ್ತೆ ಇಂಜಿನಿಯರಿಂಗಲ್ಲಿ. ಜೊತೆಗೆ ನೀವು ಕಂಪ್ಯೂಟರ್ ಸೈನ್ಸ್ ಪ್ರೀಮಿಯರ್ ಬ್ರಾಂಚ್ ತೊಗೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಖುಷಿಯಲ್ಲ. ಎಲ್ಲ ಬ್ರಾಂಚ್ಗಿಂತ ಜಾಸ್ತಿ ಕಾಂಪಿಟೇಷನ್ ಇರೋದು ಕಂಪ್ಯೂಟರ್ ಸೈನ್ಸಲ್ಲೇ. ಇದು ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಬಹಳ ಜನರಿಗೆ ಪ್ಲೇಸ್ಮೆಂಟೇ ಆಗೋದಿಲ್ಲ ಕಂಪ್ಯೂಟರ್ ಸೈನ್ಸಲ್ಲಿ. ಯಾಕೆ ಅಂದರೆ ಅವ್ರಿಗೆ ಸ್ಕಿಲ್ ಇರಲ್ಲ, ಬೇಕಾಗಿರೋ ಸ್ಕಿಲ್ ಇರಲ್ಲ. ಏನು ಸ್ಕಿಲ್ಲು ಅಂತ ನಾನು ಮುಂದೆ ಮಾತಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟು ಲೋ ಪೇ ಹೈ ವರ್ಕ್. ಬಹಳ ಕೆಲಸ ಮಾಡಿಸ್ಕೊಂತಾರೆ, ದುಡ್ಡು ಮಾತ್ರ ಬಹಳ ಕಡಿಮೆ. ಆಯಿತಾ? ಜಾಬ್ ಸೆಕ್ಯೂರಿಟಿ ಇರಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡಲ್ಲ ಅಂದರೆ ನಾಳೆನೇ ನಿಮ್ಮನ್ನು ಕಂಪ್ನಿಯಿಂದ ಕಿತ್ತು ಬಿಸಾಕ್ತಾರೆ. ಇದು ಕೂಡ ಇಂಜಿನಿಯರಿಂಗ್ದೊಂದು ಫ್ಯಾಕ್ಟು. ಗುಡ್ ಕಾಲೇಜಿಗೆ ನೀವು ಸೇರ್ಕೊಂಬಿಟ್ಟು ಅಂತ ಅಂದ್ಬಿಟ್ಟು ಆರಾಮ್ 100% ಪ್ಲೇಸ್ಮೆಂಟ್ ಅಂತ ಇಲ್ಲವೇ ಇಲ್ಲ. ಕನ್ಸ್ನಲ್ಲೂ ಆ ಥರ ನೀವು ಅಂದ್ಕೊಂಬೇಡಿ. ಯಾಕೆಂದರೆ IIT ಬಾಂಬೆಲ್ಲೇ ಈ ಸತಿ 60% ಆಫ್ ದ ಸ್ಟೂಡೆಂಟ್ಸಿಗೆ ಪ್ಲೇಸ್ಮೆಂಟ್ ಆಗಿಲ್ಲ. ಇನ್ನು ಯಾವ ಕಾಲೇಜಲ್ಲಿ ನೀವು ಆಗುತ್ತೆ ಅಂತ ನೀವು ನೆಚ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ಖಂಡಿತ ಆಗೋದಿಲ್ಲ. ಜೊತೆಗೆ ಬಾಲಿವುಡ್ ಮೂವೀಸಲ್ಲಿ ತೋರಿಸ್ದಂಗೆ ಇಂಜಿನಿಯರಿಂಗ್ ಲೈಫ್ ಅಂದರೆ ಫುಲ್ ಆರಾಮು, ಏನು ಓದಂಗಿಲ್ಲ, ಆರಾಮಾಗಿ ಮಜಾ ಮಾಡ್ಕೊಂಡಿರ್ಬೋದು ಅಂತ ನೀವು ಕನಸಲ್ಲೂ ಕೂಡ ಅಂದ್ಕೊಳಕ್ಕೆ ಹೋಗಬೇಡಿ. ಬಹಳ ಕಷ್ಟ ಇರುತ್ತೆ. ಓಕೆನಾ? ಸೊ ಜೊತೆಗೆ ಕಾಲೇಜಸ್ಸು ನಿಮಗೆ ಬಹಳ ವಿಧವಾಗಿ ನಿಮ್ಮ ಹತ್ರ ಮನಿಯಲ್ಲಿ ಲೂಟಿ ಮಾಡ್ತಾರೆ. ಆಯಿತಾ? ನಾನು ಎಲ್ಲೋ ಒಂದು ಕಡೆ ಕೇಳಿರೋಂಗೆ ಒಂದು ಕಾಲೇಜಲ್ಲಿ ಒಂದು ಕ್ಲಾಸ್ ನೀವು ಅಟೆಂಡ್ ಆಗಲ್ಲ ಅಂದರೆ 100 ರೂಪೀಸ್ ಫೈನ್. ಅರ್ಥ ಆಯಿತಾ? ಒಂದು ಕ್ಲಾಸ್ ನೀವು ಅಟೆಂಡ್ ಆಗಲ್ಲ ಅಂದರೆ ಆಬ್ಸೆಂಟ್ ಆದರೆ 100 ರೂಪೀಸ್ ಫೈನ್. ಅರ್ಥ ಆಯ್ತಾ? ಅಟೆಂಡೆನ್ಸು ಕಂಪಲ್ಸರಿ ಎಷ್ಟೊಂದು ಕಾಲೇಜಸ್ಸಲ್ಲಿ. ಇಲ್ಲಾಂದ್ರೆ ಈ ಥರ ಫೈನ್ ಹಾಕಿ ಕೊಡಿಸ್ತಾರೆ. ಅಸೆಸ್ಮೆಂಟು, ಪ್ರಾಜೆಕ್ಟ್ ಇದು ಮಾಡಲಿಲ್ಲ ಅಂದರೂ ಫೈನ್ ಹಾಕ್ತಾರೆ. ನೀವು ಸಬ್ಜೆಕ್ಟ್ಸಲ್ಲಿ ಫೇಲಾಗಿ ಮತ್ತೆ ಕಟ್ಟಬೇಕಂದ್ರೂ ಅದಕ್ಕೂ ಫೈನ್ ಹಾಕ್ತಾರೆ. ಜೊತೆಗೆ ನಿಮ್ಮ ಬ್ಯಾಕ್ಲಾಗ್ ಆದರೆ ಕ್ಲಿಯರೇ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಕ್ಲಿಯರ್ ಮಾಡಲಂದರೆ ನೀವು ಜಾಬ್ ಬಗ್ಗೆ ಯೋಚನೆನೂ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಹತ್ರ ಡಿಗ್ರಿ ಬರೋದೇ ಇಲ್ಲ. ಅರ್ಥ ಆಯ್ತಾ? ಇಷ್ಟು ಡಾರ್ಕ್ ಸೈಡು ಇಂಜಿನಿಯರಿಂಗ್ದು. ಅರ್ಥ ಆಯ್ತಾ? ಇದಕ್ಕೆ ಸೊಲ್ಯೂಷನ್ಸ್ ನಾನು ಹೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಕೊಡ್ತಾ ಇರ್ತೀನಿ ನಿಮಗೆ ಒಂದ್ರ ಮೇಲೊಂದು. ಮತ್ತು ಈ ವಿಡಿಯೋದ ಗೋಲು 200 ಲೈಕ್ಸ್. ಓಕೆನಾ? 200 ಲೈಕ್ಸ್ ಆದಷ್ಟು ಬೇಗ ನೀವು ಮಾಡಿ. ಓಕೆನಾ? ಸೊ ಫಸ್ಟ್ ಸೊಲ್ಯೂಷನ್ ಬಂದು ಸ್ಕಿಲ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮಾರ್ಕ್ಸ್. ಅರ್ಥ ಆಯ್ತಾ? ನೀವು ಬುಕ್ ವರ್ಮ್ ಆಗೋಕ್ಕಿಂತ ಅಂದರೆ ಸುಮ್ಮನೆ ಏನೋ ಅವ್ರು ಪಾಠ ಮಾಡಿದ್ದನ್ನು ಓದ್ಕೊಂಡೋಗಿ ಬಯಾಟ್ ಮಾಡ್ಕೊಂಡು ಹೋಗೋದಕ್ಕಿಂತ ಪ್ರಾಕ್ಟಿಕಲಿ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಅರ್ಥ ಆಯ್ತಾ? ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಯಾಕೆ ಟಾಪರ್ಸ್ ಕೂಡ ಪ್ಲೇಸ್ಮೆಂಟ್ ಆಗೋದಿಲ್ಲ ಅಂತಂದರೆ ಇದೇ ಮೇಯ್ನ್ ಇಂಪಾರ್ಟೆಂಟ್. ಅವ್ರ ಹತ್ರ ಮಾರ್ಕ್ಸ್ ಇರುತ್ತೆ, ಬಟ್ ಸ್ಕಿಲ್ಲು ಒಂದು ಚೂರು ಇರಲ್ಲ. ಓಕೆನಾ? ಸೊ ನೆಕ್ಸ್ಟ್ ಸೊಲ್ಯೂಷನ್ಗೆ ಹೋಗೋದಾದರೆ ಕಂಪ್ಯೂಟರ್ ಸೈನ್ಸ್ ನೀವು ತೊಗೊಂಡಿದ್ರೆ ಅಂದರೆ ಕಾಂಪಿಟೇಷನ್ ಇರುತ್ತೆ ಅಂತ ನಾನು ಆವಾಗಲೇ ಹೇಳಿದೆ. ಹಾಗಾದ್ರೆ ನಿಮ್ಗೆ ಏನು ಸ್ಕಿಲ್ ಬೇಕು ಅಂದರೆ ಅಟ್ಲೀಸ್ಟ್ ಒಂದು ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ನೀವು ಮಾಸ್ಟರ್ ಆಗಬೇಕು. ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ
ಪ್ಲೇಸ್ಮೆಂಟ್ ಟೈಮಲ್ಲಿ ಅವ್ರು ನಿಮಗೆ ಯಾವುದೋ ಒಂದು ಲ್ಯಾಂಗ್ವೇಜ್ ಬಗ್ಗೆ ಅಥವಾ 2 ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾರೆ. ಆ ಟೈಮಲ್ಲಿ ನೀವು ಆ 1 ಅಥವಾ 2ರಲ್ಲಿ ಪರ್ಫೆಕ್ಟಾಗಿ ಅದನ್ನು ನೀವು ಅವ್ರಿಗೆ ತೋರಿಸ್ಕೊಟ್ರೆ ನಿಮಗೆ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ನೀವು ಪ್ಲೇಸ್ ಆಗೋ ಆಪರ್ಚುನಿಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೋ ಒಂದು ಜಾವಾ, ಪೈಥಾನು, C++ ಇವಕ್ಕೆಲ್ಲ ನೀವು 1ರಲ್ಲಂತೂ ಅಟ್ಲೀಸ್ಟ್ ಮಾಸ್ಟರ್ ಆಗಬೇಕಾಗುತ್ತೆ. 1 or 2ನಲ್ಲಿ ನೀವು ಪರ್ಫೆಕ್ಟಾಗಿ ನಿಮಗೆ ಅದು ಬರಬೇಕಾಗುತ್ತೆ. ಓಕೆನಾ? ಸೊ ಇವಾಗಲಿಂದ ಈ ಪಾಯಿಂಟನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಓಕೆನಾ? 4th ಇಯರಲ್ಲಿ ಹೋಗ್ಬಿಟ್ಟು ಅದನ್ನು ಇದು ಮಾಡೋದಲ್ಲ. ಜೊತೆಗೆ ಆಪ್ಟಿಟ್ಯೂಡ್ ಟೆಸ್ಟನ್ನು ಫಸ್ಟಿಂದನೇ ಪ್ರಾಕ್ಟೀಸ್ ಮಾಡಬೇಕು. ನಾನು ಫಸ್ಟ್ ಹೇಳಿದೆ, ಟಾಪರ್ಸ್ಗೂ ಕೂಡ ಸೆಲೆಕ್ಟ್ ಆಗಲ್ಲ, ಏನಕ್ಕೆ ಜಾಬ್ ಸಿಕ್ಕಲ್ಲ ಅವ್ರಿಗೂ. ಯಾಕೆ ಅಂತಂದರೆ ಇದೇ ಮೇಯ್ನ್ ಇಂಪಾರ್ಟೆಂಟು. ಟಾಪರು ಸಿಲೆಬಸ್ಸಲ್ಲಿ ಟಾಪರ್ ಆಗಿರ್ತಾನೆ, ಬಟ್ ಆಪ್ಟಿಟ್ಯೂಡ್ ಟೆಸ್ಟ್ ಯಾವುದೇ ಒಂದು ಕಂಪ್ನಿ ರೆಕ್ರೂಟ್ ಮಾಡ್ಕೊಬೇಕಂದ್ರೆ ಫಸ್ಟ್ ಟೆಸ್ಟ್ ಏನು ಕೊಡ್ತಾರೆ, ಅವ್ರು ಸಿಲೆಬಸ್ ಮೇಲೆ ಕೊಡಲ್ಲ, ಆಪ್ಟಿಟ್ಯೂಡ್ ಟೆಸ್ಟನ್ನು ಕೊಡ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಏನಪ್ಪ, ಲಾಜಿಕಲ್ ರೀಸನಿಂಗ್ ಇರುತ್ತೆ. ಓಕೆನಾ? ಲಾಜಿಕಲ್ ರೀಸನಿಂಗ್ ಇರುತ್ತೆ, ಲಾಜಿಕ್ ಯೂಸ್ ಮಾಡಬೇಕಾಗುತ್ತೆ. ಅದು ಅಂಡರ್ 1 minute MCQ ಸಾಲ್ವ್ ಮಾಡಬೇಕಾಗಿ ಬರ್ತದೆ. ಸೊ ನೀವು ಲಾಸ್ಟ್ ಇಯರಲ್ಲಿ ಹೋಗ್ಬಿಟ್ಟು ನಾನು ಈ ಆಪ್ಟಿಟ್ಯೂಡ್ ಟೆಸ್ಟನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಆಗೋದೇ ಇಲ್ಲ. ಫಸ್ಟ್ ಇಯರಿಂದನೇ ಸ್ವಲ್ಪ ಈ ಲಾಜಿಕಲ್ ರೀಸನಿಂಗನ್ನು, ಆಯಿತಾ, ಇದನ್ನು ನೀವು ಫಸ್ಟ್ ಇಯರಿಂದನೇ MCQsನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗುತ್ತೆ. ದಿನಾಗಲೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಕೊನೆಗೆ ಈಸಿ ಆಗುತ್ತೆ. ಈ ಆಪ್ಟಿಟ್ಯೂಡ್ ಟೆಸ್ಟನ್ನು ನೀವು ಕ್ಲಿಯರ್ ಮಾಡಲಿಲ್ಲ ಅಂದರೆ ನಿಮ್ಮ ಹತ್ರ ಏನೇ ಸ್ಕಿಲ್ ಇದ್ರೂ ಕೂಡ, ನೀವು ಏನು ಕೋಡಿಂಗ್ ಲ್ಯಾಂಗ್ವೇಜ್ ಮಾಸ್ಟರೇ ಆಗಿದ್ರು ಕೂಡ ನಿಮಗೆ ಜಾಬ್ 100% ಸಿಕ್ಕಲ್ಲ. ನಾನು ಹೇಳ್ತೀನಿ 100% ಸಿಕ್ಕಲ್ಲ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ನಾನು ಆವಾಗಲೇ ಹೇಳಿದೆ ಟೀಚರ್ ಕರೆಕ್ಟಾಗಿ ಟೀಚ್ ಮಾಡಲ್ಲ ಅಲ್ಲಿ ಇಂಜಿನಿಯರಿಂಗಲ್ಲಿ ಅಂತ. ಸೊ ಬಿಕಮ್ ಯುವರ್ ಓನ್ ಟೀಚರ್. ಓಕೆನಾ? ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ದ ಟೀಚರ್ಸ್, ಡೆವಲಪ್ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು ಇಂಜಿನಿಯರಿಂಗ್ ಬಂದಮೇಲೆ. ಜೊತೆಗೆ ಆನ್ಲೈನಲ್ಲಿ ನಿಮ್ಗೆ ಇವಾಗ ಏನು ಬೇಕಾದ್ರೂ ಮೆಟೀರಿಯಲ್ ಸಿಕ್ಕುತ್ತೆ, ಆನ್ಲೈನಲ್ಲೇ ಕೋರ್ಸಸ್ಸು, ಆನ್ಲೈನಲ್ಲೇ ಡಿಗ್ರಿ ಎಲ್ಲನೂ ಸಿಕ್ಕುತ್ತೆ. ಅದರ ನೀವು ಪೂರ್ಣ ಉಪಯೋಗ ಇಲ್ಲಿ ಮಾಡ್ಕೊಬೇಕಾಗಿ ಬರ್ತದೆ. ನಿಮ್ಗೇನೋ ಕಾಲೇಜಲ್ಲಿ ಅರ್ಥ ಆಗಲ್ಲ ಅಂದರೆ ಟೀಚರ್ ಹೇಳ್ಕೊಡದೇ ಇರ್ಬೋದು, ಬಟ್ ನಿಮ್ಗೆ ಆನ್ಲೈನಲ್ಲಿ ಎಲ್ಲದಕ್ಕೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ನೀವು ಆನ್ಲೈನ್ನ ಟೀಚಿಂಗ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕಾಗುತ್ತದೆ, ಸೆಲ್ಫ್ ಸ್ಟಡಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ ಬರ್ತದೆ. ಓಕೆನಾ? ನೆಕ್ಸ್ಟು, ಇಂಗ್ಲೀಷ್ ಈಸ್ ಕಂಪಲ್ಸರಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಯಾವುದೇ ಪ್ಲೇಸ್ಮೆಂಟ್ ಆಗಬೇಕಂದ್ರೆ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಅಂತೂ ಮಸ್ಟು. ನಿಮ್ಮ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಡಬೇಕಾಗ್ತದೆ, ಜೊತೆಗೆ ನೀವು ಏನೇನು ಹಾಬಿ ಅದ್ರ ಬಗ್ಗೆ ಎಲ್ಲ ನೀವು ಹೇಳಬೇಕಾಗ್ತದೆ. ಸೊ ಹಾಗಾಗಿ ಇಂಗ್ಲೀಷ್ ಮಾತ್ರ ಕಂಪಲ್ಸರಿ. ನೀವು ಕನ್ನಡ ಮೀಡಿಯಮಿಂದ ಬಂದಿರಬಹುದು, ಇಷ್ಟು ದಿನ ನೀವು ಇಂಗ್ಲೀಷ್ ಕಲಿದೇ ಇರ್ಬೋದು, ಇಷ್ಟು ದಿನ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರದೇ ಇರ್ಬೋದು, ಬಟ್ ಆದರೆ ನೀವು ಇಂಗ್ಲೀಷ್ ಕಲೀಲೇಬೇಕು. ಆಯಿತಾ? ಇದು ಒಂದೇ ದಿನದಲ್ಲಿ ಬಂದ್ಬಿಡಲ್ಲ, ವರ್ಷಗಟ್ಟಲೆ ಬೇಕಾಗ್ತದೆ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ. ಹಾಗಾಗಿ ಈಗಲೇ ಹೇಳ್ತಾ ಇದ್ದೀನಿ, ರಜಾ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಂಗ್ಲೀಷ್ನ. ಓಕೆನಾ? ಈ ಇಂಗ್ಲೀಷ್ ಬಗ್ಗೆನೂ ನಾನು ಬೇಕಾದ್ರೆ ಎಷ್ಟೊಂದು ವಿಡಿಯೋಗಳನ್ನ ಮಾಡ್ತೀನಿ, ಹೆಂಗೆ ಕಲಿಯೋದು, ಯಾವ ರೀತಿ ಗ್ರಾಮರನ್ನು ಕಲ್ತ್ಕೊಳ್ಳೋದು ಅಂತ. ಅದು ಬೇಕಂತಂದರೆ ನೀವು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಲಾಸ್ಟ್ ಪಾಯಿಂಟು, ಟೇಕ್ ಪಾರ್ಟ್ ಇನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ. ಡ್ಯಾನ್ಸ್ ಇರ್ಬೋದು, ಇನ್ನೊಂದೇನೋ ಸ್ಪೀಕಿಂಗ್ ಇರ್ಬೋದು, ಮತ್ತೊಂದು. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡುತ್ತೆ. ಅರ್ಥ ಆಯ್ತಾ? ಜೊತೆಗೆ ನೀವು ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ನೀವು ಯಾವುದೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಮಾತಾಡೋದ್ರಿಂದ ನಿಮಗೆ ಇಂಟರ್ವ್ಯೂಲಿ ಮಾತಾಡೋಕ್ಕೂ ಕೂಡ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತದೆ. ಹಾಗಾಗಿ ಬರೀ ಓದೋದಲ್ಲದೆ, ಸ್ಕಿಲ್ಸ್ ಅಕ್ವೈರ್ ಮಾಡ್ಕೊಳ್ಳೋದಲ್ಲದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟು ಅದು ಇದು ಏನೇನು ಎಕ್ಸ್ಟ್ರಾ ಇದೆ ಎಲ್ಲದಕ್ಕೂ ಕೂಡ ನೀವು ಫಸ್ಟಿಂದನೇ ಒತ್ತು ಕೊಡಬೇಕಾಗ್ತದೆ. ಓಕೆನಾ? ಸೊ ಇಷ್ಟರೊಂದಿಗೆ ನಾನು ಈ ಒಂದು ಇಂಪಾರ್ಟೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.